Hello dear students and my dear friends, welcome back to Royson Creations YouTube ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 10ನೇ ತರಗತಿಯ ಇಂಗ್ಲಿಷಿನ ದ ಕಾನ್ಸೆಪ್ಟ್ ಪಾಠದಿಂದ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಮುಖವಾದ ಎಕ್ಸ್ಟ್ರಾಕ್ಟ್ಸ್ ಅಥವಾ ಆರ್ಸಿಗಳನ್ನು ಕಲಿಯೋಣ ಬನ್ನಿ. ವಿದ್ಯಾರ್ಥಿಗಳೇ, ನಾನು ಇಲ್ಲಿ ನೀಡುತ್ತಿರುವಂತಹ ಎಕ್ಸ್ಟ್ರಾಕ್ಟ್ಸ್ ಅಥವಾ ಆರ್ಸಿಗಳು ಕೇವಲ ಮಾದರಿ ಮಾತ್ರ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಿಂದಲೇ ಇವುಗಳನ್ನು ಆರಿಸಿ ಕೊಡೋದ್ರಿಂದ ನೀವು ಟೆಕ್ಸ್ಟ್ ಬುಕ್ಕನ್ನು ಇನ್ನೂ ಚೆನ್ನಾಗಿ ಓದಿದ್ರೆ ಇನ್ನೂ ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಯಾವ ರೀತಿಯ ಮೇನನ್ನು ಕೊಟ್ಟಿರ್ತಾರೆ ಅಂತೇಳಿ ನಾವು ನೋಡೋಣ. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಕೆಳಕಂಡಂಥ ಎಕ್ಸ್ಟ್ರಾಕ್ಟ್ಸನ್ನು ಓದಿ ನಂತರ ನೀಡಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತೇಳಿ ವಿದ್ಯಾರ್ಥಿಗಳೇ ನಿಮಗೆ ಮೇನ್ ಹೆಡ್ಡಿಂಗ್ನಲ್ಲಿ ಕೊಟ್ಟಿರ್ತಾರೆ. ಮೊದಲನೆಯ ಎಕ್ಸ್ಟ್ರಾಕ್ಟನ್ನು ನೋಡೋಣ. ಅ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಕ್ವೆಶನ್ ನಂಬರ್ ಎ, ಹೂ ಸೆಡ್ ದಿಸ್? ಯಾರಿದನ್ನು ಹೇಳಿದ್ರು? ಉತ್ತರ ಆಂಟ್ ಸುಶೀಲಾ. ನೆಕ್ಸ್ಟ್ ಕ್ವೆಶನ್ ನಂಬರ್ ಬಿ, ವೆನ್ ಡಿಡ್ ದ ಸ್ಪೀಕರ್ ಸಜೆಸ್ಟ್ ದಿಸ್? ಆಂಟ್ ಸುಶೀಲಾ ಯಾವಾಗ ಈ ಸಲಹೆಯನ್ನು ಕೊಡ್ತಾಳೆ? ದ ಸ್ಪೀಕರ್ ಸಜೆಸ್ಟೆಡ್ ದಿಸ್ when Smita was crying, knowing the condition of Anant. Next question number C, how did Smita respond to it? ಸ್ಮಿತಾ ಆಂಟಿಯ ಈ ಸಜೆಷನ್ಗೆ ಯಾವ ರೀತಿ ಉತ್ತರವನ್ನು ಕೊಡ್ತಾಳೆ? ಸ್ಮಿತಾ ಅಗ್ರೀಡ್ ಆ್ಯಂಡ್ ವೆಂಟ್ ಟು ದ ಪಾರ್ಕ್. ನೆಕ್ಸ್ಟ್ ಎರಡನೆಯ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ ವಿದ್ಯಾರ್ಥಿಗಳೇ, ಯು ವಿಲ್ ವೇಕ್ ಹಿಮ್ ಅಪ್, ಯು ನೋ ಹಿ ನೀಡ್ಸ್ ಆಲ್ ದ ಸ್ಲೀಪ್ ಆ್ಯಂಡ್ ರೆಸ್ಟ್ ಹಿ ಕ್ಯಾನ್ ಗೆಟ್. ಹೂ ಸೆಡ್ ದಿಸ್? ಇದನ್ನು ಯಾರು ಹೇಳಿದರು? ಉತ್ತರ ಸ್ಮಿತಾಸ್ ಮದರ್ ಸೆಡ್ ದಿಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ ಬಿ, ಹೂ ನೀಡೆಡ್ ಆಲ್ ದ ಸ್ಲೀಪ್? ಆನ್ಸರ್ ಇಸ್ ಅನಂತ್. ಕ್ವೆಶನ್ ನಂಬರ್ ಸಿ, ವೈ ಡಿಡ್ ಹಿ ನೀಡ್ ಆಲ್ ದ ಸ್ಲೀಪ್ ಆ್ಯಂಡ್ ರೆಸ್ಟ್? ಅವನಿಗೆ ವಿಶ್ರಾಂತಿ ಮತ್ತು ನಿದ್ರೆ ಯಾಕೆ ಬೇಕಾಗಿತ್ತು? ಉತ್ತರ ಬಿಕಾಸ್ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಆ್ಯಂಡ್ ಹ್ಯಾಡ್ ಬಿಕಮ್ ವೀಕ್. ನೆಕ್ಸ್ಟ್ ಮೂರನೆಯ ಎಕ್ಸ್ಟ್ರಾಕ್ಟನ್ನು ನೋಡೋದಾದರೆ, we mustn't miss the chance. ಕ್ವೆಶನ್ ನಂಬರ್ ಎ, ಹೂ ಸೆಡ್ ದಿಸ್? ಈ ಮಾತನ್ನು ಯಾರು ಹೇಳಿದರು? ಉತ್ತರ ಅನಂತ್ ಸೆಡ್ ದಿಸ್. ಕ್ವೆಶನ್ ನಂಬರ್ ಬಿ, ವಾಟ್ ಚಾನ್ಸ್ ಡಿಡ್ ಹಿ ನಾಟ್ ವಾಂಟ್ ಟು ಮಿಸ್? ಅವನು ಯಾವ ಚಾನ್ಸನ್ನು ಮಿಸ್ ಮಾಡ್ಕೋಬಾರ್ದು ಅಂತೇಳಿ ಬಯಸ್ತಾ ಇದ್ದ? ಉತ್ತರ ಹಿ ಡಿಡ್ ನಾಟ್ ವಾಂಟ್ ಟು ಮಿಸ್ ಪಂಡಿತ್ ರವಿಶಂಕರ್ಸ್ ಕಾನ್ಸರ್ಟ್. ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿ, ವೆನ್ ಡಿಡ್ ಹಿ ಸೇ ದಿಸ್? ಈ ಮಾತನ್ನು ಅನಂತ್ ಯಾವಾಗ ಹೇಳ್ತಾನೆ? ಉತ್ತರ ಹಿ ಸೆಡ್ ದಿಸ್ ವೆನ್ ಸ್ಮಿತಾ ರೆಡ್ ದ ನ್ಯೂಸ್ ಅಬೌಟ್ ದ ಕಾನ್ಸರ್ಟ್ ಆಫ್ ಪಂಡಿತ್ ರವಿಶಂಕರ್. ನೆಕ್ಸ್ಟ್ ನಾಲ್ಕನೆಯ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್, ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, ಇಂಡಲ್ಜ್ ಹಿಮ್. ಕ್ವೆಶನ್ ನಂಬರ್ ಎ, ಹೂ ಸೆಡ್ ದಿಸ್? ಈ ಮಾತನ್ನು ಯಾರು ಹೇಳಿದ್ರು? ದ ಡಾಕ್ಟರ್ಸ್ ಅಟ್ ದ ಕ್ಯಾನ್ಸರ್ ಹಾಸ್ಪಿಟಲ್. ಕ್ವೆಶನ್ ನಂಬರ್ ಬಿ, ಹೂ ಡಸ್ ಹಿಮ್ ರೆಫರ್ ಟು? ಈ ವಾಕ್ಯದಲ್ಲಿ ಹಿಮ್ ಅಂದರೆ ಯಾರು? ಉತ್ತರ ಅನಂತ್. ಕ್ವೆಶನ್ ನಂಬರ್ ಸಿ, ವೈ ಡಿಡ್ ದ ಸ್ಪೀಕರ್ ಸೇ ಸೋ? ಈ ಮಾತನ್ನು ಡಾಕ್ಟರ್ ಯಾಕೆ ಹೇಳಿದ್ರು? ಉತ್ತರವನ್ನು ನೋಡೋದಾದರೆ, ಅನಂತ್ಸ್ ಕಂಡೀಷನ್ ಗ್ರೂ ವರ್ಸ್, ಸೊ ದ ಸ್ಪೀಕರ್ ಸೆಡ್ ಸೋ. ನೆಕ್ಸ್ಟ್ ಐದನೆಯ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್, ಎಂಜಾಯ್ ಯುವರ್ ಸೆಲ್ಫ್, ಲಕ್ಕಿ ಯು. ಕ್ವೆಶನ್ ನಂಬರ್ ಎ, ಹೂ ಸೆಡ್ ದಿಸ್? ಆನ್ಸರ್ ಇಸ್ ಅನಂತ್. ಕ್ವೆಶನ್ ನಂಬರ್ ಬಿ, ಹೂ ಈಸ್ ಕನ್ಸಿಡರ್ಡ್ ಆ್ಯಸ್ ಲಕ್ಕಿ ಹಿಯರ್? ಈ ವಾಕ್ಯದಲ್ಲಿ ಲಕ್ಕಿ ಅಂತೇಳಿ ಯಾರನ್ನ ಅನಂತ್ ಕರೀತಾನೆ? ಉತ್ತರ ಸ್ಮಿತಾ. ಕ್ವೆಶನ್ ನಂಬರ್ ಸಿ, ವೈ ಡಿಡ್ ದ ಸ್ಪೀಕರ್ ಸೇ ಸೋ? ಈ ಮಾತನ್ನು ಅನಂತ್ ಯಾಕೆ ಸ್ಮಿತಾಳಿಗೆ ಹೇಳ್ತಾನೆ? ಉತ್ತರವನ್ನು ನೋಡೋದಾದರೆ, ಬಿಕಾಸ್ ಸ್ಮಿತಾ ವಾಸ್ ಗೋಯಿಂಗ್ ಟು ಅಟೆಂಡ್ ದ ಕಾನ್ಸರ್ಟ್ ಆ್ಯಂಡ್ ಅನಂತ್ ಕುಡ್ ನಾಟ್. ಏಕೆಂದರೆ ಸ್ಮಿತಾ ಪಂಡಿತ್ ರವಿಶಂಕರ್ ಅವರ ಕಾನ್ಸರ್ಟನ್ನು ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ಲು, ಆದರೆ ಅನಂತ್ ಆ ಕಾನ್ಸರ್ಟನ್ನು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ನೆಕ್ಸ್ಟ್ ಆರನೆಯ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟನ್ನು ನೋಡೋದಾದರೆ, ವಾಟ್ ಶಲ್ ವಿ ಡೂ ಉಸ್ತಾದ್ ಸಾಹಿಬ್? ಕ್ವೆಶನ್ ನಂಬರ್ ಎ, ಹೂ ಆಸ್ಕ್ಡ್ ದಿಸ್? ಈ ವಾಕ್ಯವನ್ನು ಯಾರು ಕೇಳಿದ್ರು? ಆನ್ಸರ್ ಇಸ್ ಪಂಡಿತ್ ರವಿಶಂಕರ್. ಕ್ವೆಶನ್ ನಂಬರ್ ಬಿ, ಟು ಹೂಮ್ ಡಿಡ್ ಹಿ ಆಸ್ಕ್ ದಿಸ್? ಈ ಮಾತನ್ನು ಪಂಡಿತ್ ರವಿಶಂಕರ್ ಅವರು ಯಾರಿಗೆ ಕೇಳಿದ್ರು? ಅಥವಾ ಇಲ್ಲಿ ಉಸ್ತಾದ್ ಸಾಹಿಬ್ ಅಂದರೆ ಯಾರು ಅಂತ ಬೇಕಾದರೂ ನಿಮಗೆ ಕೇಳ್ಬೋದು. ಆನ್ಸರ್ ಇಸ್
to Ustad Allah Raka? Question number C. How did the Ustad respond to it? ಉಸ್ತಾದ್ ಅಲ್ಲಾ ರಕರವರು ಇದಕ್ಕೆ ಯಾವ ರೀತಿ ಉತ್ತರವನ್ನು ಕೊಟ್ಟರು? The Ustad agreed to go and play for Anant. Next, ಏಳನೆಯ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್. There is no harm in trying it. Question number A. Who said this? ಈ ಮಾತನ್ನು ಯಾರು ಹೇಳಿದ್ರು? ಸ್ಮಿತಾ. Question number B. What is it referred here? ಈ ವಾಕ್ಯದಲ್ಲಿ ಇಟ್ ಅಂದರೆ ಏನು? ಆನ್ಸರ್ ಅನ್ನು ನೋಡೋಣ. ಇಟ್ ರೆಫರ್ಸ್ ಟು ರಿಕ್ವೆಸ್ಟಿಂಗ್ ಪಂಡಿತ್ ರವಿಶಂಕರ್ to come to her house and play for Anant. Question number C. What was the result of her attempt? Answer is Pandit Ravishankar and Ustad Allah Raka agreed to perform for the boy. Next, ಎಂಟನೆಯ important extract. Pandit ji is a busy man. You must not bother him with such a request. Question number A. Who said this? Answer is the large mustached man said this. Question number B. Who was bothering Pandit ji? Answer is Smita. Question number C. What did she request? Smita ಏನಂತೇಳಿ ರಿಕ್ವೆಸ್ಟ್ ಅನ್ನು ಮಾಡಿದ್ಲು? Answer is she requested Pandit Ravishankar to come to her house and play for Anant. Next, ಒಂಬತ್ತನೆಯ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್. Tomorrow morning we perform for the boy. Question number A. Who said this? Answer is Ustad Allah Raka. Question number B. Who is the boy referred here? ಈ ವಾಕ್ಯದಲ್ಲಿ ಬಾಯ್ ಅಂದರೆ ಯಾರು? Answer is Anant. Question number C. Why did they agree to perform? ಅವರು ಅನಂತನಿಗೋಸ್ಕರ ಪರ್ಫಾರ್ಮ್ ಮಾಡೋದಕ್ಕೆ ಯಾಕೆ ಒಪ್ಪಿಕೊಳ್ತಾರೆ? Answer is because Anant was suffering from cancer and they understood his condition. Next, question number 10. They could not believe their eyes. Question number A. Who does the word they refer here? ಈ ವಾಕ್ಯದಲ್ಲಿ they ಅಂದರೆ ಯಾರು? Answer is the neighbors of Aunt Sushila. Question number B. What could not they believe? ಅವರು ಏನನ್ನು ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ? ಉತ್ತರ they could not believe that Pandit Ravishankar and Ustad Allah Raka had come to their apartment. Question number C. Why could not they believe their eyes? ಅವರ ಕಣ್ಣುಗಳನ್ನೇ ಅವರು ಯಾಕೆ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ? ಉತ್ತರವನ್ನು ನೋಡೋದಾದರೆ ಬಿಕಾಸ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ Allah Raka were very busy men and they would not come only to play music for a boy. ವಿದ್ಯಾರ್ಥಿಗಳೇ, ನಾವು ಈ ರೀತಿ ದ ಕಾನ್ಸರ್ಟ್ ಪಾಠದಿಂದ ನಿಮ್ಮ ಎಕ್ಸಾಮ್ನಲ್ಲಿ ಕೇಳಬಹುದಾದಂತಹ ಪ್ರಮುಖವಾದ ಎಕ್ಸ್ಟ್ರಾಕ್ಟ್ಸ್ ಅಥವಾ ಆರ್ಸಿಗಳನ್ನು ಕಲಿತಿದ್ದೇವೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.